ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿನ್ನ ಮಕ್ಕಳಾಗಿ ಕೂಡಿ ನಿನ್ನನ್ನ ಪ್ರಾರ್ಥಿಸಿ ನಿನ್ನನ್ನ ಆರಾಧಿಸಿ ಈ ಸಮಯದವನ್ನ ನಿನ್ನ ಕರಳಲ್ಲಿ ಒಪ್ಪಿಸಿ ಕೊಡುತ್ತ ಕರ್ತನೆ ದೇವರೇ, ಈ ಬೆಳಗಿನ ಶುಭ ಸಂದೇಶವನ್ನ ಕೇಳುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮಾತಾಡುವವರು ನಾವಾಗಿರದೆ ನಿನ್ನ ಪರಿಶುದ್ಧ ಆತ್ಮನಿಂದ ನಮ್ಮ ಜೊತೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ನೀ ಮಾತ್ರ ಮಹಿಮೆ ಹೊಂದಿ ಆಶೀರ್ವದಿಸಿ ನಡೆಸಬೇಕಾಗಿ ದೇವ, ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿ ಕೊಡಬೇಕಾಗಿ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇಲೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗಾಗಿ ಕೊಡಲ್ಪಟ್ಟಂತ ಮತ್ತು ಒದಗಿಸಲ್ಪಟ್ಟಂತ ಮಿಸ್ನೇರಿಯ ಮತ್ತು ಸತ್ಯವೇದದ ಒಂದು ಕಥೆಯ ಮೂಲಕ ಈ ದಿನ ದೇವರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಮೊದಲಾಗಿ ಮಿಸ್ನೇರಿಯ ಹೆಸರು ಸಿಪೋರೋಸಾ ಎಂಬುದಾಗಿ ಒಬ್ಬ ಮಿಸ್ನೇರಿಯ ಜೀವಿತ, ಅಂದ್ರೆ ಇವರ ಜೀವನ ಹೇಗಿತ್ತು ಅನ್ನೋದ್ರನ್ನ ನಾವು ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಕಲ್ತುಕೊಳ್ಳೋಣ. ಮೊದಲನೇದಾಗಿ ಈ ದಿನದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂತ ಸತ್ಯವೇದದ ಭಾಗದ ಅಧ್ಯಾಯವನ್ನ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ 35 ವಚನದವರೆಗೆ ನೀವು ಓದುವಾಗ, ಯೇಸು ಸ್ವಾಮಿ ಅಲ್ಲಿ ಸೇವೆ ಮಾಡುವಂತ ಸಮಯದಲ್ಲಿ ಪೇತ್ರ ಅವರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ಎಷ್ಟು ಸಾರಿ ಕ್ಷಮಿಸ್ಬೇಕು ಅಂತ ಹೇಳಿದಾಗ ಸ್ವಾಮಿಯವರು ಹೇಳ್ತಾರೆ, 770 ಸಾರಿ ನೀನು ಕ್ಷಮಿಸ್ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದಾಗ ಒಂದು ಸೌಮ್ಯದ ರೂಪದಲ್ಲಿ ಒಂದು ಕಥೆಯನ್ನ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ. ಒಬ್ಬ ಪರಲೋಕ ರಾಜ್ಯವು ಒಬ್ಬ ಆಡಳಿತ ಅಧಿಕಾರಿಗೆ ಹೋಲಿಕೆಯಾಗಿದೆ. ಒಂದ್ಸಾರಿ ಏನಾಯ್ತಂದ್ರೆ, ಒಬ್ಬ ಮನುಷ್ಯನಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡಲಾಯಿತು. ಅವನು ತೀರಿಸದೆ ಹೋದಂತ ಸಮಯದಲ್ಲಿ ಅವನನ್ನು ಎಳ್ಕೊಂಡು ಬನ್ರಿ ಎಂಬುದಾಗಿ ತನ್ನ ಸೇವಕರನ್ನು ಕಳಿಸಿ ಆತನನ್ನ ಎಳೆದುಕೊಂಡು ಬಂದಾಗ ಆ ಒಬ್ಬ ಆಡಳಿತ ಅಧಿಕಾರಿ ಹೇಳ್ತಾ ಇದ್ರೆ, ನೋಡಪ್ಪ, ಎಲ್ಲ ದುಡ್ಡು ಕೊಡ್ಲೇಬೇಕು, ನೀ ಕೊಡದೆ ಹೋದ್ರೆ ನಾನ್ ನಿಮಗೆ ಶಿಕ್ಷೆ ಕೊಡ್ಬೇಕಾಗತ್ತೆ ಅಂತ ಹೇಳಿದಾಗ, ಅಲ್ಲಿರುವಂತ ಆ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಅಯ್ಯ ಒಂದ್ ಸ್ವಲ್ಪ ತಾಳಿಕೋ, ತೀರಿಸ್ತೇನೆ ಎಂದು ಬೇಡಿಕೊಂಡ. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ತಾಳ್ಕೋ ಸ್ವಾಮಿ, ನಾನು ಕೊಡ್ತೇನೆ ಅಂತ ಹೇಳಿದಾಗ ಆ ಯಜಮಾನ ಆತನ ಮೇಲೆ ಕನಿಕರಪಟ್ಟು ಕೋಟ್ಯಾಂತರ ಸಾಲವನ್ನೆಲ್ಲ ಕ್ಷಮಿಸಿಬಿಡ್ತಾನೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಕ್ಷಮಿಸಿದಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಅವನಿಗೆ ಸ್ವಲ್ಪ ದುಡ್ಡು ಬೇರೆಯವ್ರು ಕೊಡ್ಬೇಕಾಗಿರ್ತದೆ. ಅವನ ಹತ್ರ ಹೋಗಿ ಅವನ ಕುತ್ತಿಗೆ ಇಸುಕಿ ನೀ ಕೊಡ್ಲೇಬೇಕು ಅಂತ ಹೇಳಿ ಅವನನ್ನ ಹೊರಟು ಹೋಗಿ ಸಾಲ ತೀರಿಸುವ ತನಕ ಇವನನ್ನ ಸೆರೆಮನೆಯಲ್ಲಿ ಹಾಕ್ಸ್ರಿ ಎಂಬುದಾಗಿ ಒಂದು ಆದೇಶವನ್ನ ಹೊರಡುವಾಗ, ತಿರುಗಿ ಅಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವ ಸಮಯದಲ್ಲಿ ಅಲ್ಲಿರುವಂತ ಜೊತೆ ಸೇವಕರು ಹೋಗಿ ಆ ಆಡಳಿತ ಅಧಿಕಾರಿಗೆ ಹೇಳ್ತಾರೆ, ಸ್ವಾಮಿ ನೀವು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದಂತ ವ್ಯಕ್ತಿಯನ್ನ ಕ್ಷಮಿಸ್ಬಿಟ್ರಿ, ಆದ್ರೆ ಆ ವ್ಯಕ್ತಿ ಅವನಿಗೊಂದು ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು, ಅವನನ್ನ ಸೆರೆಮನೆಯಲ್ಲಿ ಹಾಕ್ಸಿದ ಅಂತ ಹೇಳಿದಾಗ ಅವನನ್ನು ಹೋಗಿ ಹಿಡ್ಕೊಂಡು ಬಂದು ಅವನನ್ನ ಚೆನ್ನಾಗಿ ಪೀಡಿಸುವರ ಕೈ ಕೊಡ್ರಿ, ಅವನ ಸಾಲ ತೀರುವ ತನಕ ಸೆರೆಮನೆಯಲ್ಲಿ ಇರ್ಲಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳುವಂತ ಬಹು ಪ್ರಾಮುಖ್ಯವಾದಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಕ್ಷಮಿಸುವವರಾಗಿರ್ಬೇಕು. ಕ್ಷಮಿಸುವ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅನೇಕ ಆನಂದ ಭರಿತವನ್ನ ಅನುಭವಿಸ್ತಾರೆ. ಯಾರು ಕ್ಷಮಿಸದೆ ಹೋಗ್ತಾರೋ ಅವರ ಜೀವನದಲ್ಲಿ ಅನೇಕ ಭಾರವನ್ನು ಹೊತ್ತುಕೊಂಡು ಹೋಗುವಂತ ವ್ಯಕ್ತಿಗಳಾಗಿರ್ತಾರೆ. ಒಬ್ಬ ದೇವ ಭಕ್ತರು ಹೀಗೆ ಹೇಳ್ತಾರೆ, ಒಬ್ಬ ಮನುಷ್ಯ ಕ್ಷಮಿಸದೆ ಹೋದ್ರೆ ನಿಯರ್ ಏನೆಂಬುದಾಗಿ ನೋಡಿದ ಮೊದಲೇ 5000 ಟನ್ 5,000 kg ತೂಕವನ್ನ ಪ್ರತಿ ದಿವಸ ಹೊತ್ತು ಅವನು ಸಾಕ್ತಾರಂತೆ. ಕ್ಷಮಿಸದೆ ಹೋದ್ರೆ 5,000 ಅಂದ್ರೆ 5,000 kg ತೂಕವನ್ನ ಪ್ರತಿ ದಿವಸ ಹೊತ್ತು ಸಾಗುವಂತ ಪರಿಸ್ಥಿತಿ ಅವನಿಗೆ ಬಂದ್ಬಿಡ್ತದಂತೆ. ಯಾಕಂದ್ರೆ ಅವನಿಗೆ ಕ್ಷಮಾಪಣೆ ಅನ್ನುವಂತ ಮನೋಭಾವ ಇಲ್ಲದ ಕಾರಣ ಅವನು ಏನೇ ಮಾಡಿದ್ರು, ಯಾರನ್ನು ಕ್ಷಮಿಸದೆ ಹೋದ್ರೆ ಅವನ ಹೃದಯದಲ್ಲಿ, ಅವನ ತಲೆಯಲ್ಲಿ, ಅವನ ಕಣ್ಣುಗಳಲ್ಲಿ, ಅವನ ಬಾಯಿಗಳಲ್ಲಿ, ಕಾಲುಗಳಲ್ಲಿ, ಕೈಗಳ ಎಲ್ಲದರಲ್ಲಿ ಸಹ ಒಂದು ಭಾರವನ್ನು ಹೊತ್ತುಕೊಂಡು ಪ್ರತಿ ದಿವಸ ಆತನು ನಡೆದು ಹೋಗ್ತಾನಂತೆ.
ಪ್ರಿಯರೇ, ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿ ಏನಂದ್ರೆ, ಅದಕ್ಕೆ ನಾ ದೇವಭಕ್ತರು ಹೇಳ್ತಾರೆ, ಯಾವ ಮನುಷ್ಯ ಕ್ಷಮಿಸದೇ ಇರ್ತಾನೋ ಅವನ ಜೀವನದಲ್ಲಿ 5,000 kg ತೂಕವನ್ನ ಹೊತ್ತುಕೊಂಡು ಹೋಗ್ತಾನೆ. ಅವನು ಕ್ಷಮಿಸಿ ಬಿಟ್ರೆ ಆ ಒಂದು ತೂಕವೆಲ್ಲ ಇಳಿದು ಹೋಗ್ಬಿಡುತ್ತೆ ಅನ್ನುವಂಥದ್ದನ್ನ ಆ ವ್ಯಕ್ತಿ ಆ ದೇವಭಕ್ತರು ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ನಾವು ಕ್ಷಮಿಸುವರಾಗಿರ್ಬೇಕು. ಕ್ಷಮಿಸದೇ ಹೋದ್ರೆ ನಿಜವಾದಂತ ಆನಂದವನ್ನ ಕ್ರಿಸ್ತೀಯ ಜೀವನದಲ್ಲಿ, ವಿಶೇಷವಾಗಿ ಒಂದು ನೆನ್ಪಿಟ್ಕೊಳ್ಳಿ, ಕ್ರಿಸ್ತೀಯ ಜೀವನದಲ್ಲಿ ಆನಂದಿಸಲಿಕ್ಕೆ ಸಾಧ್ಯವಿಲ್ಲ. ದ್ವೇಷವನ್ನ ಕಟ್ಟುವವರಾಗಿರಬಾರದು, ದ್ವೇಷ ಮಾಡುವವರಾಗಿರಬಾರದು. ನಮಗೆ ವಿರುದ್ಧವಾಗಿ ಮಾತಾಡಿದ್ರಲ್ಲ ಅಂತ ಹೇಳಿ ಅವರ ಮೇಲೆ ಸಾಧಿಸುವಂತ ದ್ವೇಷವನ್ನ ಸಾಧಿಸುವ ವ್ಯಕ್ತಿಗಳು ನಾವಿರಬಾರದು. ನೋಡ್ರಿ, ಅಂತ ಒಂದು ದೊಡ್ಡ ಆಡಳಿತಗಾರ ಕೋಟ್ಯಾಂತರ ರೂಪಾಯಿಗಳನ್ನ ಸಾಲ ಕೊಟ್ಟು ಅವನನ್ನ ಕರೆದು ಅವನನ್ನ ಕ್ಷಮಿಸಿ, ಆಯ್ತಪ್ಪ ನನಗೆ ಕೊಡಬೇಡ, ನೀವು ಹೊರಟು ಹೋಗು ಅಂತ ಹೇಳಿದಾಗ ಸಣ್ಣ ಒಂದು ದುಡ್ಡನ್ನ ಕೊಡುವಂತ ವ್ಯಕ್ತಿಯನ್ನು ಹಿಡ್ಕೊಂಡು ಅವನ ಮೇಲೆ ಅವನಿಗೆ ಹೊಡೆದು ಕುತ್ತಿಗೆ ಇಸುಕುವವರೆಗೆ, ಬೈಬಲ್ ಅಲ್ಲಿ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ, ಕುತ್ತಿಗೆ ಇಸುಗಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ಬೇರೆ ಇಂಥ ಒಂದು ಸ್ವಭಾವದವರು ನಾವು ಆಗಿರಬಾರ್ದು. ನಮ್ಮ ಜಗದ್ರಕ್ಷಕನಾದಂತ ಯೇಸು ಸ್ವಾಮಿ ನಮ್ಮನ್ನ ಕ್ಷಮಿಸಿದ್ದಾರೆ. ನಾವು ಕ್ಷಮಿಸಿದಂತೆ ಆತ ನಮಗೆ ಪ್ರತಿಫಲವನ್ನ ಕೊಡ್ಲಿಕ್ಕಿದ್ದಾನೆ. ನಾವು ಕ್ಷಮಿಸದೆ ಹೋದ್ರೆ ಆತನ ಪ್ರತಿಫಲವನ್ನ ಕೊಡಲಾರನು. ನಮ್ಮನ್ನು ಇನ್ನೂ ಸಹ ಪೀಡಿಸುವರ ಕೈಯಲ್ಲಿ, ನೋವಿನ ಭಾವನೆಯಲ್ಲಿ, ಕಷ್ಟಗಳು ಬರುವಂತೆ, ನೋವುಗಳು ಸಂಭವಿಸುವಂತೆ ಆತನನ್ನ ಇನ್ನೂ ಹೆಚ್ಚಾಗಿ ಪೀಡಿಸುವರ ಕೈಗೆ ಕೊಡ್ರಿ ಎಂಬುದಾಗಿ ಹೇಳಿದಾಗೆ, ನಾವು ಕ್ಷಮಿಸದೆ ಹೋದರೆ ಇನ್ನೂ ನಮಗೆ ಪೀಡಿಸುವವರು, ಇನ್ನೂ ನಮಗೆ ಕ್ಷಮಿಸದೇ ಇರುವವರು ಬಹಳ ಜನ ಆಗ್ತಾರೆ ಎಂಬುದಾಗಿ ಸತ್ಯವೇದದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಸ್ವಾಮಿ. ಪ್ರಿಯರೇ, ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ನಾವು ಏನಾಗಿರ್ಬೇಕು ಎಂಬುದಾಗಿ ನೋಡುವ ಸಮಯದಲ್ಲಿ ದೇವರಿಗೆ ಕೃತಜ್ಞತಾ ಭಾವದಿಂದ ಹುಡುಕುವವರಾಗಿರ್ಬೇಕು, ಕ್ಷಮಿಸುವವರಾಗಿರ್ಬೇಕು. ಕ್ಷಮಾಪಣೆ ಅನ್ನುವಂಥದ್ದು ಇಡೀ ಕ್ರೈಸ್ತ ಜನಕ್ಕೆ ಒಂದು ಅಮೂಲ್ಯವಾದಂತ ಒಂದು ಬದುಕು, ಕ್ಷಮಿಸುವ ಬದುಕು. ಎಷ್ಟೋ ಮಿಸ್ನೇರಿಗಳ ಜೀವನವನ್ನು ನೋಡುವಾಗ ಅವರು ಕ್ಷಮಿಸಿದ್ರೆ ಹೊರತು ಯಾವ ದ್ವೇಷವನ್ನ ಅವರು ಇಟ್ಟುಕೊಂಡು ಜೀವನ ಮಾಡಲಿಲ್ಲ. ಅದಕ್ಕೆ ಪರಲೋಕದ ಪ್ರಾರ್ಥನೆಯಲ್ಲಿ ಬಹಳ ಚಂದವಾಗಿ ಹೇಳ್ತದೆ, ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಅದು ಮಾತ್ರವಲ್ಲದೆ ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವ ಹಾಗೆ ನೀ ಸಹಾಯ ಮಾಡು ಅನ್ನುವಂತ ಒಂದು ಕೃತಜ್ಞತಾ ಪ್ರಾರ್ಥನೆಯನ್ನ ಆ ಪರಲೋಕ ಪ್ರಾರ್ಥನೆಯನ್ನು ಕೇಳೋದಕ್ಕೆ ನಮಗೆ ಸಾಧ್ಯ ಉಂಟು. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಒಬ್ಬ ಕ್ಷಮಿಸುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಡೋಣ, ಕ್ಷಮಿಸುವ ಸೇವಕರಾಗೋಣ, ಕ್ಷಮಿಸುವ ವಿಶ್ವಾಸಿಗಳಾಗಿರೋಣ, ಕ್ಷಮಿಸುವ ನಂಬಿಗಸ್ತರಾಗಿರೋಣ, ಕ್ಷಮಿಸುವ ಮಕ್ಕಳಾಗಿರೋಣ, ಕ್ಷಮಿಸುವ ಯೌವನಸ್ಥರಾಗಿರೋಣ, ಕ್ಷಮಿಸುವ ಎಲ್ಲಾ ವರ್ಗದ ಜನಾಂಗ, ಕ್ರೈಸ್ತ ಜನಾಂಗ ನಾವು ಆಗಿರೋಣ. ಯಾಕಂದ್ರೆ ಕ್ಷಮಿಸುವಂತ ಸ್ವಭಾವ ನಮಗೆ ಇರಲೇಬೇಕೆಂಬುದಾಗಿ ಬೈಬಲ್ ಒತ್ತಿ ಹೇಳ್ತದೆ. ಯಾರು ಕ್ಷಮಿಸ್ತಾರೋ ಅವರಿಗೆ ಖಂಡಿತವಾಗಿ ಪ್ರಾರ್ಥನಾ ಮನವಿಗಳು ನೆರವೇರುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಕೀರ್ತನೆಗಳ ಪುಸ್ತಕ 143ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳ್ತದೆ, ದಾವಿದ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ. 66ನೇ ಕೀರ್ತನೆ 13ನೇ ವಚನದಲ್ಲಿ ಒಂದು ಸುಂದರವಾದಂತ ಮಾತು ಹೇಳ್ತಾನೆ, ದೇವರೇ, ಕೆಟ್ಟತನ ನನ್ನಲ್ಲಿ ಇದ್ದಿದ್ರೆ ನನ್ನ ಪ್ರಾರ್ಥನೆ ನೀನು ಕೇಳ್ತಾ ಇರ್ಲಿಲ್ಲ. ಕೆಟ್ಟತನ ಅನ್ನುವಂಥ ಸ್ವಭಾವ ನನಗೆ ಇದ್ದಿದ್ರೆ ನನ್ನ ಪ್ರಾರ್ಥನೆ ನೀನು ಕೇಳ್ತಾ ಇರಲಿಲ್ಲ ಎಂಬುದಾಗಿ ದಾವಿದ ದೇವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಏನಂತಂದ್ರೆ ಭಿನ್ನಹ ಮಾಡ್ತಾ ಇದ್ದಾರೆ, ಸ್ವಾಮಿ ನಾನು ಕೆಟ್ಟವನಲ್ಲ, ನಾನು ಕೆಟ್ಟವನಾಗದೇ ಇದ್ದಿದ್ರಿಂದ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ. ಅಂದ್ರೆ ದಾವಿದನಿಗೆ ಎಷ್ಟು ಒಂದು ಹೋಪ್ ಇತ್ತಂದ್ರೆ ನಾನು ಕೆಟ್ಟವನಲ್ಲ ಅನ್ನುವಂತ ಭಾವನೆಯನ್ನ ಆತನು ತುಂಬಿಕೊಂಡಿದ್ದ. ಅದೇ ರೀತಿ ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸಹ ಕ್ಷಮಿಸುವರಾಗಿರೋಣ. ಕ್ಷಮೆ ನಮ್ಮ ಜೀವನದಲ್ಲಿ ಅತ್ಯ ಅಮೂಲ್ಯವಾದದ್ದು. ಈ ಒಂದು ಪ್ರತಿ ದಿವಸ ಒಂದೊಂದು ಬೈಬಲ್ ಸ್ಟೋರಿ ಇಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ಅದನ್ನ ಪಾಲಿಸೋಣ. ಯಾಕಂದ್ರೆ ಓದಿ ಬಿಡೋದಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಹಿಂಬಾಲಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿ. ಇವತ್ತಿನ ಒಬ್ಬ ಮಿಸ್ನೇರಿಯ ಸೇವೆಯನ್ನ ನೋಡುವಾಗ ಅವರ ಜೀವನದಲ್ಲಿ ಸಿಪೋರೋಸಾ ಎಂಬುದಲ್ಲಿ ಇಟಲಿಯಲ್ಲಿ ವಾಸಿಸುತ್ತಿದ್ರು. ಅವರ ಆರಂಭಿಕ ಜೀವನದಲ್ಲಿ ಐತಿಹಾಸಿಕ ವಿವರಗಳನ್ನು ಹೊಂದಿದೆ. ಅದು ಮಾತ್ರವಲ್ಲದೆ ಅವರ ಜೀವನದಲ್ಲಿ ನಂಬಿಕೆಯಲ್ಲಿ ಬಲಶಾಲಿಯಾಗಿದ್ದಂತ ಒಬ್ಬ ಸ್ತ್ರೀ, ನಂಬಿಕೆಯಲ್ಲಿ ಬಲಸ್ತ್ರೀಯಾಗಿದ್ದಂತ ಸ್ತ್ರೀ, ಮತ್ತೆ ಕ್ರೈಸ್ತ ನಂಬಿಕೆಯಲ್ಲಿ ಒಬ್ಬ ಬಹಳ ನಿಷ್ಠೆ ಮತ್ತೆ ನಂಬಲಾಗಿದೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅವರಿಗೆ 7 ಗಂಡು ಮಕ್ಕಳಿದ್ರು. 7 ಗಂಡು ಮಕ್ಕಳು, ಆ ತಾಯಿ ಅಲ್ಲಿ
ಏನಾಗುತ್ತೆ ಎಂಬುದಾಗಿ ನೋಡುವ ಸಮಯದಲ್ಲಿ ರೋಮ್ ಚಕ್ರವರ್ತಿಯಾದಂತ ಟಾರ್ಜನ್ ಅನ್ನುವಂತ ಒಬ್ಬ ಆಳ್ವಿಕೆಯ ಸಮಯದಲ್ಲಿ ಜುಪಿಟರ್ ಅನ್ನುವಂತ ಒಂದು ದೇವರನ್ನು ಪೂಜಿಸುವುದಕ್ಕೆ ಆದೇಶವನ್ನು ಹೊರಡಿಸಲಾಗ್ತದೆ. ಮತ್ತೆ ಏನಾಗ್ತದೆ ಎಂಬುದಾಗಿ ನೋಡುವಾಗ ಆದೇಶವನ್ನು ಹೊರಡಿಸಿ ಮತ್ತೆ ಒತ್ತಾಯ ಮಾಡ್ತದೆ. ಅಂದ್ರೆ ಬರೀ ಆದೇಶ ಹೊರಡಿಸೋದಲ್ಲ, ಆ ಜುಪಿಟರ್ ಅನ್ನುವಂತ ದೇವರನ್ನ ನೀವು ಪೂಜಿಸುವಂತೆ ಒತ್ತಾಯ ಮಾಡ್ತಾ ಇದೆ. ಮತ್ತೆ ತಿರುಗಿ ಏನ್ ಮಾಡ್ತದೆ ಎಂಬುದಾಗಿ ಹೊರಡಿಸೋದ್ರಲ್ಲಿ ಆದೇಶವನ್ನು ಹೊರಡಿಸಲಾಗ್ತದೆ. ಆ ಸಮಯದಲ್ಲಿ ಅನೇಕ ಕ್ರೈಸ್ತರು ಧೈರ್ಯದಿಂದ ಕೆಲವರು ನಿರಾಕರಿಸಿದ್ರು. ಕ್ರಿಸ್ತನನ್ನ ಮಾತ್ರ ಆರಾಧಿಸಲು ಆರಿಸಿಕೊಂಡಾಗ ಅವರನ್ನು ತೀವ್ರವಾಗಿ ಹಿಂಸಿಸಲಾಗಿದೆ. ಬಹಳ ಜನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ತರು ನಿರಾಕರಿಸ್ತಾರೆ. ಆದ್ರೆ ಸಿಪೋರೋಸಾ ಅನ್ನುವಂತ ಒಬ್ಬ ಸ್ತ್ರೀ ತನ್ನ ಗಂಡು ಮಕ್ಕಳು ಎಲ್ಲರೂ ಸೇರಿ ಆ ಒಂದು ಆದೇಶ ಬಂದ್ರು, ಆ ಒಂದು ಒತ್ತಾಯ ಬಂದ್ರು, ಅವರು ಕ್ರಿಸ್ತನನ್ನ ಬಿಟ್ಟು ಬೇರೆ ರೀತಿಯಾದಂತ ಆರಾಧನೆಯನ್ನ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯನೇ ಆಗಿಲ್ಲ. ಆವಾಗ ಅಲ್ಲಿರುವಂತಹ ವ್ಯಕ್ತಿಗಳು ಏನ್ ಮಾಡಿದಂದ್ರೆ ರೋಮನ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಅವರನ್ನ ಕ್ರೂರವಾಗಿ ಶಿಕ್ಷೆಗೆ ಒಳಪಡಿಸಲಾಯಿತು. ಯಾವ ರೀತಿ ಎಂಬುದಾಗಿ ನೋಡುವಾಗ ಅವರಿಗೆ ಉದ್ದವಾದ ಕೂದಲುಗಳಿದ್ದು, ಆ ಉದ್ದವಾದ ಕೂದಲುಗಳಿಂದ ಅವರ ಮರಕ್ಕೆ ನೇತಾಕಿ ಆ ಉದ್ದವಾದ ಕೂದಲಿಂದ ಅವರ ತಲೆಯನ್ನು ಕಟ್ಟಿ ಅವರ ಗಂಡು ಮಕ್ಕಳನ್ನ ಗರಗಸದಿಂದ ಕೊಲ್ಲಲಾಯಿತು, ಗರಗಸದಿಂದ ಕಟ್ ಮಾಡಲಾಯಿತು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅವಳ ನಂತರ ಕುತ್ತಿಗೆಗೆ ಭಾರವಾದ ಕಲ್ಲನ್ನ ಕಟ್ಟಿದ ಮೇಲೆ ಮತ್ತು ಅಂತಿಮವಾಗಿ ಅವಳನ್ನ ಮುಗಿಸಲು ನದಿಗೆ ಎಸೆಯಲಾಯಿತು. ಅವಳ ಪುತ್ರರನ್ನು ಸಹ ಹುತಾತ್ಮರಾಗಿ ಬಳಸಲಾಯಿತು. ಇರಿದು ಗರಗಸದಿಂದ ಕತ್ತರಿಸಿ ಒಬ್ಬರನ್ನೊಬ್ಬರಾಗಿ ಕತ್ತರಿಸಲಾಯಿತು. ಆದರೆ ಅವರ ಮರಣದಲ್ಲಿ ಅವರು ತಮ್ಮನ್ನ ಕ್ರಿಸ್ತನ ಜೀವನದ ಶೈಲಿಗೆ ಅವರು ಸಾಕ್ಷಿಯಾದ್ರು. ಯೇಸು ಕ್ರಿಸ್ತನೇ ದೇವರು ಎಂದು ತಮ್ಮ ರಕ್ತ ಸಾಕ್ಷಿಯ ಮೂಲಕ ಘೋಷಿಸಿದ್ರು. ಅವರ ಕತೆ ಇಂದಿಗೂ ನಮಗೆ ಸವಾಲಾಗ್ತದೆ. ನಿಮ್ಮ ನಂಬಿಕೆಗೆ ಏನು ಅನ್ನುವಂಥದ್ದನ್ನ ಶಿಫಾರಸಂತೆ ಮರಣ ದಂಡನೆಯನ್ನ ಅವರು ವಿಧನೆ ಮಾಡಿದರು. ಇಲ್ಲಿ 3 ಚಿತ್ರಗಳನ್ನು ಕೊಡಲ್ಪಟ್ಟಿದೆ. ಅವರು ಇಟಲಿ ಪ್ರಾಂತ್ಯಕ್ಕೆ ಸೇರಿದವರು. ಅವರನ್ನ ಸಾವಿಗೆ ಈಡು ಮಾಡಿದ ತನ್ನ ಗಂಡು ಮಕ್ಕಳನ್ನೆಲ್ಲ ಕಟ್ಟಿ ಅವರಿಗೆ ಗರಗಸದಿಂದ ಕಾಲು, ಕೈ, ಕಿವಿ, ಮೂಗು ಈ ರೀತಿ ಒಂದೊಂದೇ ಪಾರ್ಟ್ಸ್ ಅನ್ನ ಅವರು ಕಟ್ ಮಾಡಲಾಯಿತು. ಜುಪಿಟರ್ ಅನ್ನುವಂತ ಒಂದು ದೇವರು ಇಲ್ಲಿದೆ ನೋಡ್ರಿ, ಆ ಒಂದು ಪಿಕ್ಚರ್ಸ್ ಅನ್ನು ನಾನು ಹಾಕಿದ್ದೇನೆ. ಅದಕ್ಕೆ ಪೂಜೆ ಮಾಡಬೇಕಾಗಿತ್ತು. ಅವ್ರನ್ನ ಒತ್ತಾಯ ಮಾಡ್ತಾ ಇದ್ರು, ಮಾಡ್ಲೇಬೇಕು ಅಂತ ಹೇಳಿ ಒತ್ತಾಯದ ಮೇರೆಗೆ ಅವ್ರನ್ನ ಇದು ಮಾಡ್ತಾ ಇದ್ರು. ಆರಂಭಿಕ ರೋಮನ್ ಚಕ್ರವರ್ತಿಯ ಕಾಲಗಳಲ್ಲಿ ಅನೇಕ ಕ್ರೈಸ್ತರು ಯೇಸು ಸ್ವಾಮಿಯನ್ನು ಬಿಟ್ಟು ಅವರು ಮಾಡುವಂತ ಕೆಲವು ಪೂಜೆ ಪುರಸ್ಕಾರಗಳಿಗೆ ಒಳಪಟ್ಟರು. ಅದರಲ್ಲಿ ಕೆಲವು ಸ್ತ್ರೀಯರು, ಕೆಲವು ವ್ಯಕ್ತಿಗಳು ದೇವರಿಗಾಗಿ ದೃಢವಾಗಿ ನಿಂತ ಸಮಯದಲ್ಲಿ ಅವರನ್ನ ಸಿಂಹಗಳಿಗೆ ಹಾಕಿದ್ರು. ಕೆಲವರನ್ನ ಈ ಚಿತ್ರಹಿಂಸೆ ಅಂದ್ರೆ ಕ್ರೂರವಾದಂತ ಚಿತ್ರಹಿಂಸೆಗಳನ್ನ ಕೊಟ್ಟು ಅವರಿಗೆ ಏನ್ ಮಾಡಿದ್ರು ಎಂಬುದಾಗಿ ನೋಡುವ ಸಮಯದಲ್ಲಿ ಹಿಂಸೆಗೆ ಒಳಪಡಿಸಿದ್ರು. ಪ್ರಿಯರೇ, ಇಲ್ಲಿ ನೋಡುವಂತ ಸಮಯದಲ್ಲಿ ರಕ್ತ ಸಾಕ್ಷಿಯಾಗಿ ಅವರು ಸತ್ತಂತದ್ದು ಇನ್ನೂ ಸಹ ಇವತ್ತು ಕ್ರೈಸ್ತ ನಂಬಿಕೆಯಲ್ಲೇ ಅತಿ ದೊಡ್ಡವಾದಂತ ಕಾರ್ಯ. ಅವರ ಸಿಪರಲ್ಸರ ಜೀವನ ಚರಿತ್ರೆಯನ್ನ ನಾನು ಸ್ವಲ್ಪ ಧ್ಯಾನ ಮಾಡ್ತಾ ಇರೋ ಸಮಯದಲ್ಲಿ ಅವರಲ್ಲಿ ಒಂದು ಮುಖ್ಯವಾದಂತ ಗುಣ ಏನಂದ್ರೆ, ತಾವು ಕ್ರಿಸ್ತ ನಂಬಿಕೆಯಲ್ಲಿ ಬದ್ಧರಾಗಿದ್ರು. ಅವರ ಜೊತೆಗಿರುವಂತ 7 ಗಂಡು ಮಕ್ಕಳನ್ನು ಸಹ ಅವರು ಕ್ರಿಸ್ತೀಯ ಜೀವಿತಕ್ಕೆ ಅವರನ್ನ ನಡೆಸಿದ್ರು. ಇದು ಒಂದು ಬಹಳ ಸುಂದರವಾದಂತ ಸಂಗತಿ ಪ್ರಿಯರೇ. ಯಾಕಂದ್ರೆ ಅನೇಕ ಸಾರಿ ಕೆಲವರು ನಾವು ಸರಿ ಇದ್ರೆ ಸಾಕು, ನಮ್ಮ ಮಕ್ಕಳು ಶಿಕ್ಷೆಗೆ ಒಳಪಡಿಸೋದಿಲ್ಲ. ಇವತ್ತಿನ ದಿನಮಾನದಲ್ಲಿ ಒಂದು ಮುಖ್ಯವಾದಂತ ಒಂದು ಸಂಗತಿ ಏನಂದ್ರೆ, ಇವತ್ತು ಮಕ್ಕಳು ತಂದೆ ತಾಯಿಗಳಿಗೆ ಎದುರಬೇಕೇ ಹೊರತು ಇವತ್ತು ತಂದೆ ತಾಯಿಗಳೇ ಮಕ್ಕಳಿಗೆ ಎದುರ್ತಾ ಇದ್ದಾರೆ. ಬಹಳ ಕುಟುಂಬಗಳಲ್ಲಿ ಅವ್ರು ಬಂದ್ರು ಎಂಬುದಾಗಿ ಭಯಪಡುವುದು, ಮಕ್ಕಳಿಗೆ ಭಯಪಡುತ್ತದೆ, ತಂದೆ ತಾಯಿಗಳಿಗೆ ಇವತ್ತು ಭಯ ಪಡ್ತಾ ಇಲ್ಲ. ಆದ್ರೆ ಸಿಪೋರಸರ ಅವರ ಜೀವನದಲ್ಲಿ ಅವರ 7 ಗಂಡು ಮಕ್ಕಳು, ಇವತ್ತು ನಾವು 2 ಮಕ್ಕಳು 1 ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ಏನೇನ್ ಆಗ್ತಾ ಇದೆ ಅಂತಂದ್ರೆ ಆ ಮಕ್ಕಳು ಅದನ್ನ ರುಚಿಸುವುದಕ್ಕೆ, ಅದನ್ನ ಹುಡುಕುವುದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಏನಾಗ್ತದೆ ಎಂಬುದಾಗಿ ನೋಡೋ ಗಲಿಬಿಲಿಗೆ ನಾವು ಒಳಗಾಗ್ತೇವೆ. ಆದ್ರೆ ಸಿಪೋರಸಳ ಒಂದು 7 ಗಂಡು ಮಕ್ಕಳಿಗೆ ನಿಜವಾದಂತ ಕ್ರೈಸ್ತ ಜೀವನವನ್ನ ಅವರಿಗೆ ಕೊಟ್ಟರು. ಒಂದ್ ವೇಳೆ ಅವರು ರೋಮ ಚಕ್ರವರ್ತಿಗಳು ಅವರನ್ನ ಬಂದು ಕೊಲ್ಲುವಂತ ಸಮಯದಲ್ಲಿ, ಕೊರಿಯುವಂತ ಸಮಯದಲ್ಲಿ ಅವ್ರು ಹೇಳ್ಬೋದಿತ್ತು, ನಾನು ಬಿಟ್ಬಿಡ್ತೇನೆ, ನನ್ನನ್ನು ಬಿಟ್ಬಿಡ್ರಿ ಅಂತ ಹೇಳ್ಬೋದಿತ್ತು. ಆದ್ರೆ ಆ 7 ಗಂಡು ಮಕ್ಕಳು ಸಹ ರಕ್ತ ಸಾಕ್ಷಿಯಾಗಿದ್ರು ಅಂತ ಹೇಳ್ತದೆ. ಅಂದ್ರೆ ಅವರ ತಾಯಿಯ ಬೋಧನೆ ಅಷ್ಟೊಂದು ಅವರ ಜೀವನದಲ್ಲಿ ಒಂದು ದೊಡ್ಡ ನಿರೀಕ್ಷೆಯನ್ನ ತೆಗೆದುಕೊಂಡು ಬಂತು ಎಂಬುದಾಗಿ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ.
ಪ್ರಿಯರೇ, ಇವತ್ತು ಸಹ ಅವರ ಹೆಸರಿನಲ್ಲಿ ಒಂದು ಮಹಾದ್ ಸಭೆ ಕಟ್ಟಲಾಗಿದೆ. ಅಲ್ಲಿ ಅನೇಕ ಜನರು ದೇವರನ್ನ ಆರಾಧನೆ ಮಾಡುವಂತ ಅವರ ಪರಂಪರೆಯಲ್ಲಿ ಅನೇಕ ಒಂದು ದೊಡ್ಡ ರಕ್ತ ಸಾಕ್ಷಿಗಳು ಎಂಬುದಾಗಿ ಹೇಳಿ, ಅವರು ಒಂದು ಸಂತಳು ಎಂಬುದಾಗಿ ಸಹ, ಒಂದು ಸೈನ್ಸ್ ಎಂಬುದಾಗಿ ಸಹ ಅವಳನ್ನ ಪೂಜಿಸಲಾಗ್ತಾ ಇದೆ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ಮುಖ್ಯವಾಗಿ ಅವರ ಜೀವನದಲ್ಲಿ ಕಂಡುಕೊಂಡಂತ ವಚನ ಯಾವುದಪ್ಪ ಅಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ. ಒಬ್ಬ ಕ್ರೈಸ್ತನಿಗೆ ಇರಬೇಕಾದಂತ ಒಂದು ಮುಖ್ಯವಾದ ಸಂಗತಿಯನ್ನ ಸಿಪೋರಸ ಎಂಬ ಒಬ್ಬ ಮಹಿಳೆ, ಅಂದ್ರೆ ಒಬ್ಬ ಸ್ತ್ರೀ, ಒಬ್ಬ ಮಿಸ್ನೇರಿ ಅವರ ಜೀವನದಲ್ಲಿ ಕಂಡುಕೊಂಡಂತ ವಚನ ಯಾವುದಂದ್ರೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಬಹಳ ಸುಂದರವಾದಂತ ಒಂದು ವಚನ ಈ ಬೆಳಗಿನ ಸಮಯದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂತ ಒಂದು ಸುಂದರವಾದಂತ ವಚನ ಏನೆಂಬುದಾಗಿ ನೋಡುವ ಸಮಯದಲ್ಲಿ ಸುಂದರವಾಗಿ ಹೇಳ್ತಾ ಇದೆ, ನಮಗೆ ಈ ಲೋಕ ಶಾಶ್ವತವಲ್ಲ, ಈ ಲೋಕದಲ್ಲಿ ನಮಗೆ ಏನೂ ಇಲ್ಲ, ಕಷ್ಟ ಸಂಕಟಗಳೇ ಆಡಂಬರ. ಇದು ನಮ್ಮ ಜೀವನವನ್ನ ನೋವಿಗೆ, ಕಷ್ಟಕ್ಕೆ, ಸಮಸ್ಯೆಗೆ, ಶೋಧನೆಗೆ ಒಳಪಡಿಸ್ತದೆ. ಆದ್ರೆ ಒಬ್ಬ ಕ್ರೈಸ್ತನು ನಿರೀಕ್ಷಿಸುವಂತ ಒಂದು ಕಾಲ ಯಾವುದಂದ್ರೆ, ಆತನು ಪ್ರತ್ಯಕ್ಷನಾಗುವಾಗ ಎರಡನೇ ಬರವಣಿಗೆಯಲ್ಲಿ ಆತನ ಮಹಿಮೆಯನ್ನ ನಾವು, ಆತನ ಮಹಿಮೆಯೊಂದಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ಆಲೋಚಿಸಿ ಈ ಲೋಕದ ಕಷ್ಟಗಳು ಸ್ವಲ್ಪವೇ ಅಲ್ಪವೇ ಎಂಬುದಾಗಿ ನಾವು ನೆನೆಸಬೇಕೆಂಬುದಾಗಿ ರೋಮಾಪುರದವರ ಪತ್ರಿಕೆಯಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಈ ಜಗತ್ತಿನಲ್ಲಿ ನಮ್ಮ ಜೀವನ ಅಲ್ಪ, ಅಂದ್ರೆ ಕಷ್ಟಗಳು ಸ್ವಲ್ಪ. ನೋಡ್ರಿ, ಹಿರಿಯರು ಒಂದು ಸುಂದರವಾದಂತ ಗಾದೆ ಮಾತು ಮಾಡಿದ್ದಾರೆ. ಏನೆಂಬುದಾಗಿ ನೋಡುವಾಗ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಹೇಳಿ. ಅಂದ್ರೆ ಕಷ್ಟಗಳಿಗೆ ಒಂದು ಕಾಲ, ಸಂತೋಷಕ್ಕೆ ಒಂದು ಕಾಲ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಏನಾಗುತ್ತೆ ಅಂದ್ರೆ ರೊಟೇಷನ್ ಆಗೇ ಆಗುತ್ತೆ. ಯಾರಿಗೂ ನನಗೆ ಆಗೇ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವು ಅಲ್ಪ, ಸ್ವಲ್ಪ ಕಷ್ಟ, ಸ್ವಲ್ಪ ಸಂತೋಷ. ಆದ್ರೆ ದೇವರು ನಮಗಾಗಿ ಕೊಡುವಂತ ಒಂದು ಶ್ರೇಷ್ಠವಾದ ಪರಲೋಕ ರಾಜ್ಯದಲ್ಲಿ ಮಹಾ ಸಂತೋಷ, ಅದು ಎಂದಿಗೂ ಬಾಡಿ ಹೋಗದ, ಎಂದಿಗೂ ನೋವನ್ನ ತರದ, ಎಂದಿಗೂ ಅಸೂಯೆಯನ್ನ ಅಥವಾ ನೋವನ್ನ ಉಂಟು ಮಾಡದ ಕಾಲಕ್ಕಾಗಿ ನಾವು ಎದುರು ನೋಡ್ಬೇಕೆಂಬುದಾಗಿ ಇಲ್ಲಿ ಹೇಳುವಂತದ್ದನ್ನು ನೋಡೋದಕ್ಕೆ ಸಾಧ್ಯ. ಸಿಪೋರಸ ಅವರ ಜೀವನದಲ್ಲಿ, ಆ ಮಿಸ್ನೇರಿಯ ಜೀವನದಲ್ಲಿ ಅವರು ಬಹು ಮುಖ್ಯವಾಗಿ ತಿಳಿದುಕೊಂಡಂಥದ್ದು ಏನಂತಂದ್ರೆ, ಈ ಲೋಕ ನನಗೆ ಸರಿಯಲ್ಲ, ಈ ಲೋಕದಲ್ಲಿ ಏನೇ ಬಂದರೂ ನಾನು ಸಹಿಸಿಕೊಳ್ತೇನೆ ಅನ್ನುವಂತ ಮನೋಭಾವವನ್ನ ಇಟ್ಟು ನಾವು ಸಾಗುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಸೇರಿಸಿಕೊಳ್ಳುವಂತ ಒಂದು ಶ್ರೇಷ್ಠವಾದಂತ ಕಾರ್ಯ ಏನೆಂಬುದಾಗಿ ನೋಡುವಾಗ, ಮೊದಲನೇದಾಗಿ ನಂಬಿಕೆಯಲ್ಲಿ ಸಹಿಷ್ಣುತೆ. ಅಂದ್ರೆ ನಾವು ಹೋರಾಡ್ಬೇಕು, ಓಡ್ತಾ ಇರ್ಬೇಕು. ನಾವು ಏನೇ ಬಂದ್ರೂ ಅದನ್ನ ನಾವು ಸ್ಟಾಪ್ ಮಾಡಬಾರ್ದು. ದೇವರಿಗಾಗಿ ಓಡ್ತಾ ಇರ್ಬೇಕು. ದೇವರಿಗಾಗಿ ಕೆಲವು ಆಯುಧಗಳನ್ನ, ಕೆಲವು ಕಾರ್ಯಗಳನ್ನ ನಾವು ಧರಿಸಿಕೊಂಡು ಹೋಗ್ಬೇಕು. ನೋಡ್ರಿ, ಸಿಪಾರಸಳ ಜೀವನದಲ್ಲಿ ಅವರು ಕ್ರೈಸ್ತರನ್ನ ನೀವು ಯೇಸುವನ್ನ ನಂಬಾರ್ದು ಎಂಬುದಾಗಿ ಅವರಿಗೆ ಶಿಕ್ಷೆಗೆ ಒಳಪಡಿಸಿದಾಗ, ಅವಳ ಉದ್ದನೆಯ ಕೂದಲದಿಂದ ಕಟ್ಟಿ ಹಾಕಿ ಅವರಿಗೆ ಹಿಂಸೆಯನ್ನ ಕೊಡುವಂತ ಸಮಯದಲ್ಲಿ, ಅವರ ಮಕ್ಕಳ ಕೆಲವು ಪಾರ್ಟ್ಸ್ಗಳನ್ನ ಗರಗಸದಿಂದ ಕೊಯ್ಯುವಂತ ಸಮಯದಲ್ಲಿ ಸಹ ಅವರು ಕ್ರಿಸ್ತನಿಗಾಗಿ ಹೋರಾಟವನ್ನ ಬಿಡ್ಲಿಲ್ಲ. ಬಿಟ್ಬಿಡ್ರಿ, ನಾವು ನಂಬಲ್ಲ, ನೀವು ಹೇಳಿದ್ದನ್ನ ಪೂಜಿಸ್ತೇವೆ ಅನ್ನುವಂಥ ಭಾವನೆ, ಒಂದು ಮನಸ್ಥಿತಿಯು ಅವರಿಗೆ ಬರಲಿಲ್ಲ. ಯಾಕಂದ್ರೆ ಅವರು ಆಳವಾದ ಕ್ರಿಸ್ತನಿಗಾಗಿ ನಂಬಿಕೆಯಲ್ಲಿ ಸಾಧನೆ ಮಾಡಿಕೊಂಡಿದ್ರು, ನಂಬಿಕೆಯನ್ನು ದೃಢವಾಗಿ ಇಟ್ಕೊಂಡಿದ್ರು. ಕಷ್ಟವನ್ನು ಎದುರಿಸುವಾಗಲೂ ದೇವರು ನಮ್ಮೊಂದಿಗೆ ಇದ್ದಾನೆ ಅನ್ನುವಂಥ ಒಂದು ನಂಬಿಕೆ ಪ್ರಿಯ ಸಿಪಾರಸಳವರ ಜೀವನದಲ್ಲಿ ಕಂಡು ಬಂದಿದ್ದೇವರಾಗಿ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ಎರಡನೇದಾಗಿ ತ್ಯಾಗಕ್ಕೆ ಇಚ್ಛೆ. ಪ್ರಿಯರೇ, ನಮ್ಮ ಒಂದು ತ್ಯಾಗ ಹೇಗಿರ್ಬೇಕೆಂಬುದಾಗಿ ನೋಡುವ ಸಮಯದಲ್ಲಿ ಮತ್ತೊಬ್ಬರಿಗಾಗಿ ನಾವು ಹೋರಾಡಬೇಕೇ ಹೊರತು ನಮಗಾಗಿ ಹೋರಾಡಬಾರದು. ನೋಡ್ರಿ, ದೇವರು ನಿಮ್ಮ ಬದ್ಧತೆಯನ್ನ ಗೌರವಿಸ್ತಾನೆ ಮತ್ತು ಆತನ ವಾಗ್ದಾನಗಳು ಯಾವುದೇ ಬೆಲೆಗೂ ಸಹ ಯೋಗ್ಯವಾಗಿವೆ ಎಂದು ತಿಳಿದುಕೊಂಡು ನಮ್ಮ ನಂಬಿಕೆಗಾಗಿ ತ್ಯಾಗಗಳನ್ನು ಮಾಡಲು ನಾವು ಸಿದ್ಧವಾಗಿರ್ಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವನದಲ್ಲಿ ತ್ಯಾಗದ ಮನೋಭಾವ ನಮಗೆ ಬರೋದಿಲ್ಲ. ಯಾಕಂದ್ರೆ ನಾವು ಅಂತ ಒಂದು ಸೆಟಲ್ಮೆಂಟ್ ಕಾರ್ಯಕ್ಕೆ ನಾವು ಬಹಳ ಒಳಪಡ್ತೇವೆ ಹೊರತು ತ್ಯಾಗಗಳನ್ನ ಮಾಡೋದಿಲ್ಲ.
ತ್ಯಾಗವೇ ನಮ್ಮ ಜೀವನದ ಗುರಿಯಾಗಿರ್ಬೇಕು. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋದಾಗ ಅವರಿಗೆ ಭಾರವಾದಂಥ ಸಮಯದಲ್ಲಿ ಮತ್ತೀಯನನ್ನು ಕರೆದುಕೊಂಡು ಆ ಶಿಲುಬೆಯನ್ನು ಹೊರಿಸ್ತಾರೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತೆ ಮತ್ತೀಯನ ಅವನು ಹೊತ್ತುಕೊಂಡು ಸ್ವಲ್ಪ ದೂರ ಹೋದ ತಕ್ಷಣನೇ ಮತ್ತೆ ಆ ಶಿಲುಬೆಯನ್ನು ಯೇಸು ಸ್ವಾಮಿ ಹೊತ್ತು ಸಾಕ್ತಾರೆ. ಯಾಕಂದ್ರೆ ಮನುಷ್ಯರ ಪಾಪಗಳನ್ನ ಕ್ಷಮೆ ಆಗ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಅವರಿಗೆ ಎಷ್ಟೇ ನೋವುಗಳು ಬಂದಾಗಲೂ, ಎಷ್ಟೇ ಅವರನ್ನು ಹೊಡೆದಾಗಲೂ, ಎಷ್ಟೇ ಅವರಿಗೆ ಹಿಂಸೆಗಳು ಕೊಟ್ಟಾಗಲೂ ಸ್ವಂತದ್ದೆಂದು ತಿಳಿದು ನನ್ನ ಮಕ್ಕಳಿಗಾಗಿ ಪಡುವ ಪ್ರಯಾಸ ವ್ಯರ್ಥವಾಗಬಾರದಂತೆ ಹೇಳಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣದಾನವನ್ನ ತ್ಯಾಗವನ್ನ ಮಾಡಿದರು. ಪ್ರಿಯರೇ, ತಮ್ಮ ಜೀವನವನ್ನೇ ಅವರು ತ್ಯಾಗ ಮಾಡಿದರು. ನಮ್ಮ ಜೀವಿತದಲ್ಲಿ ಸಹ ದೇವರು ನಮಗೆ ಕೊಡಲ್ಪಟ್ಟಂತ ನಮ್ಮ ಶಿಲುಬೆಗಳನ್ನು ಹೊತ್ತು ನಾವು ಮುಂದೆ ಸಾಗಬೇಕು. ಕ್ರಿಸ್ತಿಯ ಜೀವನವನ್ನ ಸರಿಯಾದಂತ ರೀತಿಯಲ್ಲಿ ನಾವಿರುವಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಸೇವೆ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಇರುವುದು ನಾವು ಬೇಡ. ಯಾಕಂದ್ರೆ ದೇವರ ವಾಕ್ಯವನ್ನೇ ನಾವು ಪ್ರಚುರಪಡಿಸ್ಬೇಕೇ ಹೊರತು ದೇವರ ವಾಕ್ಯವನ್ನೇ ಬದಲಾವಣೆ ಮಾಡಿ ಜೀವನ ಮಾಡಲಿಕ್ಕೆ ನಾವು ಯೋಗ್ಯರಾಗಬಾರದು. ದೇವರ ವಾಕ್ಯವನ್ನು ಬದಲಾಯಿಸುವಂತ ಯೋಚನೆಗಳು ನಮಗೆ ಇರಬಾರದು. ಪ್ರಿಯರೇ, ಇಲ್ಲಿ ನೋಡ್ರಿ, ತ್ಯಾಗ ಅನ್ನುವಂಥದ್ದು ಹೇಗಿರ್ಬೇಕೆಂಬುದಾಗಿ ನೋಡುವಾಗ ಸಿಪೋರಸರ ಹಾಗೆ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ನಾವು ಕ್ಷಮಿಸುವವರಾಗಿರೋಣ. ಎರಡನೇದಾಗಿ ಸಿಪೋರಸರ ಹಾಗೆ ಒಂದು ಶ್ರೇಷ್ಠ ನಂಬಿಕೆಯನ್ನ ಬಲಪಡಿಸಿಕೊಳ್ಳೋಣ. ಎಂಥ ಈ ಲೋಕದ ಒಂದು ಚಿಂತನೆಗಳು ನಮ್ಮನ್ನ ದೂರವಾಗಿಸಿ ಇಟ್ಟರೂ ಸಹ ನಾವು ಚಿಂತೆ ಮಾಡದೆ ದೇವರಿಗಾಗಿ ನಮ್ಮ ಶರೀರ, ಆತ್ಮ, ಪ್ರಾಣಗಳನ್ನ ಅರ್ಪಿಸುತ್ತಾ ದೇವರಿಗೆ ಕೊಂಡಾಡುವರಾಗಿರೋಣ. ಖಂಡಿತ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಮಹೋಪಕಾರವನ್ನು ಉಂಟು ಮಾಡ್ತಾರೆ. ಇಲ್ಲಿ ಬಂದಿರುವಂತ ನಿಮ್ಮೆಲ್ಲರಿಗೂ ಸಹ ಕರ್ತನಾದ ದೇವರು, ತಂದೆಯಾದ ದೇವರು ನಮಗೆ ಧೈರ್ಯವನ್ನ, ಕ್ಷಮಿಸುವ ಮನೋಭಾವವನ್ನು ಕೊಡ್ಲಿಕ್ಕಾಗುವಂತೆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ಈ ಮುಂಜಾನ ವೇಳೆಯಲ್ಲಿ ನಮಗಾಗಿ ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಕ್ಷಮಿಸುವರಾಗಿರೋಣ ಅನ್ನುವಂತ ಭಾವನೆಯನ್ನು ನೀನು ನಮಗೆ ಕೊಟ್ಟಿದ್ದು ಸ್ವಾಮಿ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಸಾರಿ ಅಲ್ಲ, 70 ಸಾರಿ, 7 ಅದರ ಜೊತೆ ಸೇರಿ 70 ಸಾರಿ 7 ಬರೆದ್ರೆ ಹೇಗೆ ಅದು ಒಂದು ದೊಡ್ಡ ಮೊತ್ತವಾಗಿ ಮಾರ್ಪಡುತ್ತದೋ ಅದೇ ರೀತಿ ನೀವು ಕ್ಷಮಿಸ್ತಾನೇ ಇರ್ಬೇಕು. ಯೇಸು ಸ್ವಾಮಿ ಬರುವವರೆಗೂ ಸಹ ಕ್ಷಮಿಸುವರಾಗಿರಿ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮಗೆ ಕಲಿಸ್ಕೊಟ್ಟಿದ್ದಿ. ಸಿಪೋರಸಳವರ ಜೀವನದ ಮೂಲಕ ಸ್ವಾಮಿ ನಾವು ಸಹ ಕ್ರಿಸ್ತಿಯ ಧೈರ್ಯದ ನಂಬಿಕೆ ನಮಗೆ ಬರುವಂತೆ ಸಹಾಯ ಮಾಡು. ಏನೇ ಬಂದರೂ ಸಹ ನಿನ್ನನ್ನು ಬಿಟ್ಟುಕೊಡದ ಹಾಗೆ ಬಿಗಿಯಾಗಿ ಹಿಡಿದುಕೊಂಡಿದ್ದೇವೆ ಅನ್ನುವಂತ ಭಾವನೆಯನ್ನು ತೋರಿಸುವಂತೆ ಸಹಾಯ ಮಾಡು ಸ್ವಾಮಿ. ಈ ಮುಂಜಾನೆಯಲ್ಲಿ ಕೂಡಿ ಬಂದಂತ ಈ 37 ಜನರಲ್ಲಿ ಸ್ವಾಮಿ ಒಂದು ದೊಡ್ಡ ಬದಲಾವಣೆಯನ್ನು ಕೊಡು. ಕ್ರಿಸ್ತನಿಗಾಗಿ ನಿಲ್ಲುವ ಸಾಕ್ಷಿಯಾಗಿ ನಾವು ಮಾರ್ಪಡುವಂತೆ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಈ ಸಮಯವನ್ನ ನಿನ್ನ ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತಾ ಈ ದಿನದಲ್ಲಿ ಹೋಗು ಬರು ಎಲ್ಲಾ ವಿಚಾರಗಳಲ್ಲಿ ನಮ್ಮ ಜೊತೆ ಬಾ ಸ್ವಾಮಿ. ವಿಶೇಷವಾಗಿ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ, ಸಂಸ್ಥೆಯ ಎಲ್ಲಾ ವ್ಯಕ್ತಿಗಳನ್ನ ಮತ್ತು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟುಗಳನ್ನ ನೀ ಸಂಪೂರ್ಣವಾಗಿ ತೆಗೆದು ಹಾಕಿ ಕೊರತೆ ಇಲ್ಲದ ಹಾಗೆ ಈ ಒಂದು ಸಂಸ್ಥೆಯನ್ನು ನಡೆಸಿ ನಿನ್ನ ಕೃಪೆಯನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಅಧಿಕಾರಿಗಳನ್ನ, ಎಲ್ಲ ಪಾಸ್ಟರ್ಸ್ಗಳನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಿಸರಾಗಿ ಆಶೀರ್ವಾದ ಮಾಡು. ದೇವರೇ, ನಮ್ಮ ಜೀವನ ಕ್ಷಮಿಸಬೇಕು. ಈ ಲೋಕದಲ್ಲಿ ಬಂದಂತ ಕಷ್ಟಗಳಲ್ಲಿ ನಾವು ಧೈರ್ಯವಾಗಿರ್ಬೇಕು. ಆ ರೀತಿಯಾಗಿ ನಮ್ಮನ್ನು ಉಪಯೋಗಿಸಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕರು ಒಡೆಯನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ಪರಲೋಕದ ತಂದೆಯಾದ ದೇವರೇ, ಆಮೇನ್. ನಾವೆಲ್ಲ